ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ನೋಡಬೇಕಾಗಿರೋದು ಹರಿಹರ ವೀರಮಲ್ಲು ಪಾರ್ಟ್ 1 ಸ್ವರ್ಡ್ ವರ್ಸಸ್ ಸ್ಪಿರಿಟ್ ಟೈಲರ್ಸ್. ಮೊದಲು ಒಂದು ಚೆಂಡಿನ ದೃಶ್ಯ. ಬೃಹತ್ ಹೋರಾಟದ ಹಿನ್ನೆಲೆಯಲ್ಲಿ ಪವನ್ ಕಲ್ಯಾಣ್ ಅವರ ಅದ್ಭುತ ಎಂಟ್ರಿ. ತನಿಖೆ ಮಾಡುವಂತೆ ಧೈರ್ಯ, ಬಂಡಾಯ ಮತ್ತು ಗಟ್ಟಿಯಾದ ಇತಿಹಾಸದ ಸಿಂಹೊಳಿಕೆ ಹೇಗೆ ಚಿತ್ರಿತವಾಗಿದೆ ಅನ್ನುವುದನ್ನು ನೋಡಿ. ಗುರುತು ಮಾಡಿ. ಹಳೆಯ ಕಾಲದ ಶೈಲಿ ಚಾಲಿಸಿರುವ ವೇಷಭೂಷಣ, ಹಣ್ಣು ಮರುಳದ ಪಗಡೆ, ತುಳಸಿ ಹಾರ ಇವುಗಳ ವೇದಿಕೆ ಮೇಲೆ ದೃಢತೆ ತುಂಬಿದೆ. ಒಬ್ಬ ಯೋಧ ಎದ್ದು ನಿಲ್ಲುತ್ತಾನೆ ಎಂಬ ಟ್ಯಾಗ್ ಲೈನ್ ಕಾತರಕ್ಕೆ ನಿಜವಾಗಿಯೂ ಜೀವ. ಪುಟ್ಟ ಸಮರ ಸಂಕಟ ಗಳಿಸಿ ಕೊಟ್ಟಿದ್ದು ಪವನ್ ಕಲ್ಯಾಣ್ ಅವರ ಗಂಭೀರವಾದ ಶಬ್ದವೊಂದೇ ಹೃದಯದಲ್ಲಿ ನುಗ್ಗುತ್ತದೆ. ಕ್ರೂರ ಹೋರಾಟ, ಕತ್ತಿಗದೆಯ ರಣಪ್ರದರ್ಶನ. ಗುಡ್ಡದ ಮೇಲೆ ಬಂದು ಬಲಿಷ್ಠ ಯುದ್ಧದಲ್ಲಿ ಅವರು ಹೇಗೆ ತೊಡಗುತ್ತಾರೆ ಅನ್ನೋದರ ಹಿಂದಿನ ವರ್ತನೆ ಸ್ಪಷ್ಟ. ಕಂಪನ ಕಥೆಗೆ ಇದು ಕಲ್ಪನೆ ಮೂಡಿಕೊಡುತ್ತದೆ. ಈ ಸಿನಿಮಾ ಬಾಹುಬಲಿ, ತಾನಾಜಿ ಹಕ್ಕಿ ಹಾದಿಗಳ ಮೇಲೆ ಹೆಜ್ಜೆ ಇಡಬೇಕು ಅನ್ನಿಸ್ತು. ಪ್ರೇಕ್ಷಕ ಚಿತ್ರಗಳ ಸೆಲೆಬ್ರಿಟಿಗಳಿಗೆ ಇದು ರೋಚಕ ಅನುಭವ ಕೊಡುವುದೆನ್ನುವುದು ಖಚಿತ. ಈ ಸಿನಿಮಾ 2020 ಜುಲೈ 24ರಲ್ಲಿ ಬಿಡುಗಡೆಯಾಗುವಂತೆ ನಾವು ಕಟ್ಟೆಯೇರಿ ಇಟ್ಟಿಲ್ಲ, ಸಜೆಸ್ಟ್ ಮಾಡೋಣ. ನೆನಪಿಸಿಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬೆಲೆ ಮುಟ್ಟದಲ್ಲಿನ ವಿಡಿಯೋಗಳಿಗೆ, ಕ್ವಾಲಿಟಿಗಳಿಗೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಈ ಟ್ರೈಲರಲ್ಲಿ ಮುಖ್ಯ ಪಾತ್ರ ಪವನ್ ಕಲ್ಯಾಣ್ ಅವರು, ಆದರೆ ಪ್ರಮುಖ ಮಹಿಳಾ ಪಾತ್ರದಲ್ಲಿ ನಿಧಿ ಅಗರ್ವಾಲ್ ಅವರದ್ದು. ಇತಿಹಾಸ ಆಧಾರಿತ ಹೋರಾಟ, ರಾಜಕೀಯ ದ್ವಂದ್ವ, ಧರ್ಮ ಮತ್ತು ಧೈರ್ಯದ ಕುಸಿತದ ಕಥಾ-ಹಂದರ. ಭಾರೀ ಸನ್ನಿವೇಶಗಳು, ರಾಜ್ ಮಹಲ್ಗಳ ಕದನ ದೃಶ್ಯಗಳು ಮತ್ತು ಹಳೆಯ ಕಾಲದ ಸಜೀವ ಚಿತ್ರಣ. ಪವನ್ ಕಲ್ಯಾಣ್ ಅವರ ದೃಢ ನಾಯಕ ನಟನೆ ಪ್ರಮುಖ ಆಕರ್ಷಣೆ ಇಲ್ಲಿ ಕಾಣುತ್ತದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಸೊ ಮಚ್.